ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಹೇಗೆ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರ್ತದೆ, ತುಂಬಾ ರುಚಿಯಾಗಿರ್ತದೆ. ಈಗ ಒಂದು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡು ನಾನು ಒಂದು 4-5 ಸತಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಇಟ್ಕೊಂಡಿದ್ದೀನಿ. ನೆಂದಮೇಲೆ ನೀಟಾಗಿ ಅವಲಕ್ಕಿಯಲ್ಲಿ ನೀರಿಲ್ದಂಗೆ ಹಿಂಡ್ಬಿಟ್ಟು ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು. ಇವಾಗ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿ: ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಒಂದು 2 ಟೇಬಲ್ ಸ್ಪೂನು, ಶೇಂಗೆ ಬೀಜ ಒಂದು 2 ಟೇಬಲ್ ಸ್ಪೂನು, ಒಂದು ಕಪ್ಪಷ್ಟು ಶೇಂಗೆ ಬೀಜ, ಕಡಲೆಬೇಳೆ ಒಂದು 2 ಟೇಬಲ್ ಸ್ಪೂನು, ಮತ್ತು ಒಂದು 3 ಒಣಮೆಣ್ಸಿನ್ಕಾಯಿ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆದಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಸಾಮಗ್ರಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಒಂದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ 5 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು. ಒಂದು ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಫ್ರೈ ಆಗಿಬಿಡ್ತದೆ ಆನಿಯನ್ ಫ್ರೈ ಆದಮೇಲೆ ಅರಿಶಿನ ಮತ್ತು ಸಾಲ್ಟು ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕಲಸಿದ ಮೇಲೆ ಇವಾಗ ಅವಲಕ್ಕಿ ಇರ್ತದಲ್ವ, ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಒಗ್ಗರಣೆಯಲ್ಲಿ. ಈಗ ಈ ರೀತಿ ಚೆನ್ನಾಗಿ ಕಲಸಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆ ಹಿಂಡ್ಬಿಡ್ಬೇಕು ಲಾಸ್ಟಲ್ಲಿ. ಅಷ್ಟೇ ಫ್ರೆಂಡ್ಸ್, ಎಮ್ಮೆ ಅವಲಕ್ಕಿ ರೆಡಿ.